ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಅದರಂತೆ ನೀನು ದಹಿಸಬೇಕು. ನಿಮ್ಮನ್ನು ದ್ವೇಷಿಸುವವರನ್ನು ನೀವು ಎಂದಿಗೂ ದ್ವೇಷಿಸಬೇಡಿ, ಏಕೆಂದರೆ ನೀವು ಅವರಿಗಿಂತ ಉತ್ತಮರೆಂದು ಅವರಷ್ಟೇ ನಂಬುತ್ತಾರೆ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಒಬ್ಬರನ್ನು ಸೋಲಿಸೋದು ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲೋದು ಕಷ್ಟ. ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ, ಅದೇ ನಿಜವಾದ ಕನಸು. ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡಿ, ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ಈ ಸಮಾಜವೇ ಒಂದು ವಿಚಿತ್ರ. ಮಾತಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ, ಮೌನವಾಗಿದ್ದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ. ಗೆಲ್ಲುತ್ತೇನೆ ಎಂಬ ದೃಢ ವಿಶ್ವಾಸ ಇದ್ದಾಗ ಸೋಲು ಎಂದಿಗೂ ನಮ್ಮ ಸಮೀಪಕ್ಕೆ ಬರುವುದಿಲ್ಲ. ನಮ್ಮ ಕನಸು ನನಸಾಗಬೇಕೆಂದರೆ ಮೊದಲು ನಾವು ಕನಸು ಕಾಣಬೇಕು. ಸಮಸ್ಯೆಗಳು ಜೀವನದ ಒಂದು ಭಾಗ ಹಾಗೂ ಯಶಸ್ಸಿನ ಸಾರ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಹವ್ಯಾಸವನ್ನು ಬದಲಾಯಿಸಬಹುದು. ಅದು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲದು. ಶ್ರೇಷ್ಠತೆಯು ನಿರಂತರ ಪ್ರಕ್ರಿಯೆ, ಅದು ಒಂದು ರಾತ್ರಿಯ ಘಟನೆಯಲ್ಲ. ಸೃಜನಶೀಲತೆ ಎಂದರೆ ಒಂದೇ ವಿಷಯವನ್ನು ನೋಡುವುದು, ಆದರೆ ವಿಭಿನ್ನವಾಗಿ ಯೋಚಿಸುವುದು. ನನಗೆ ಯಾವುದು ನಕಾರಾತ್ಮಕ ಅನುಭವವಲ್ಲ. ವೈಫಲ್ಯದ ಕಹಿ ಮಾತ್ರೆಯನ್ನು ಸವಿದ ಪ್ರತಿಯೊಬ್ಬನೂ ಯಶಸ್ಸನ್ನು ಸಾಧಿಸುತ್ತಾನೆ. ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಸೋತ ಎಷ್ಟೋ ವರ್ಷಗಳಿವೆ. ಗೆಲುವಿನ ಸಂಭ್ರಮ ನೆತ್ತಿಗೆ ಹೇರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಜನರು ನಮ್ಮ ಸತ್ಯಕ್ಕಿಂತ ಇತರರ ಅಸತ್ಯವನ್ನು ಹೆಚ್ಚು ನಂಬುತ್ತಾರೆ. ಸೋಲು ಯಶಸ್ಸಿನ ಮೊದಲ ಮೆಟ್ಟಿಲು, ಕ್ರಿಯಾಶೀಲತೆಯೇ ಯಶಸ್ಸಿನ ಗುಟ್ಟು. ಪ್ರಶ್ನಿಸೋದು ಮನುಷ್ಯರಲ್ಲಿ ಇರಬೇಕಾದ ಮುಖ್ಯ ಲಕ್ಷಣ. ಕಿಚ್ಚಿನ ಮನಸ್ಸಿದ್ದರೆ ಯಾವುದೇ ಅಡೆತಡೆ ಬರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.